ಏನೋ ಗೊತ್ತಿಲ್ಲ, ಏನ್ ಮಾಡೋದೀಗ? ಮೊದಲು ಮನೆ ಕರ್ಕೊಂಡು ಹೋಗೋಣ, ಆಮೇಲೆ ವಿಚಾರಿಸೋಣ. ಇಂಥ ಟೈಮ್ಗೆ ನಮ್ಮ ಬಾವ ಕಾಟ ಆಗ್ತಾರೆ. ಬರೋ ಹುಡುಗಿರಲ್ಲ ಅವನೇ ಎತ್ತಾಕೊಂಡೋದ್ರೆ ನಾನು ಯಾವಾಗಲೂ ಹುಡುಗಿರನ್ನ ಎತ್ತಾಕೊಂಡು ಹೋಗೋದಾ? ಕೆಲಸ ಮಾಡೋದು ನೀನು ನನ್ನೇ ಎತ್ತಾಕೊಂಡು ಹೋಗ. ಬಾರ ಮೊದಲು ಮನೆಗೆ ಸುದ್ದಿ ಮುಚ್ಚೋಣ. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್? ಅದನ್ನ ಬಂಗಾರ ನೀನು ನಿನ್ನುಳಿಯೋದು ಕಾಫಿ ಕೊಡೋ ಆಟನು ಎಲ್ಲ ಚೆನ್ನಾಗಿ. ಚಂಪಾ, ನನ್ನ ಸೊಸೆ ಇಲ್ಲೇ ಕಾಣ್ತಾನೆ ಇಲ್ಲ. ಒಳಗಡೆ ಅಲಂಕಾರ ಕಾರ್ಯಕ್ರಮ ನಡೀತಾ ಇದೆ. ಯಾರನ್ನು ಮೆಚ್ಚಕಂತ? ಇನ್ಯಾರನ್ನತ್ತೆ, ಆ ಮಹಿಳಾ ಸಂಘದ ಮೆಂಬರ್ಸ್ನ ದಿನಕ್ಕೊಂದೊಂದು ಅವತಾರ ಐತೆ, ಅವ್ರುಗಳು ಹೊಟ್ಟೆ ಉರಿಸ್ಬೇಕಲ್ಲ, ಅದಕ್ಕೆ ಹೋಗ್ತಿದ್ದಾರೆ. ಎಲ್ಲಾ ಅವತಾರನು ಎತ್ತುತ್ತಾ ಇದ್ದಾರೆ. ಈ ಹೆಂಡತಿ ಅವತಾರನ ಯಾವತ್ತು ಎತ್ತುತ್ತಾಳಂತೆ? ಅವ್ರು ಎಲ್ಲಿ ಎತ್ತಾರತ್ತೆ? ಯಜಮಾನ್ರಿಗೆ ನನ್ನನ್ನು ಕೊಟ್ಟು ಮದ್ವೆ ಮಾಡಿಸಿ ಆ ಹೆಂಡತಿ ಅವತಾರನ ನಾನೇ ಎತ್ತೀನಿ. ನೀನು ಯಾವಾಗ ಒಂದು ಬೆರಳಿಂದ ನಮಸ್ಕಾರ ಮಾಡಿದ್ಯೋ ನನ್ನ ಕೋಪ ಎಲ್ಲ ಕಳೆಗೆ ತಣ್ಣಗಾಗ್ಬಿಟ್ಟೆ. ಅತ್ತೆ, ನಾನು ನಮಸ್ಕಾರ ಮಾಡ್ತೀನಿ, ನಂಗೂ ಆಶೀರ್ವಾದ ಮಾಡಿ. ನಿನಗೆ ಯಾವತ್ತು ಮದುವೆ ಆಗುತ್ತೋ ಆವತ್ತು ಬೇಗ ಮಗುವಾಗಲಿ ಅಂತ ನಾನೇ ಆಶೀರ್ವಾದ ಮಾಡ್ತೀನಿ. ಈಗ ತಪ್ಪುಗೆಲ್ಲ ಅತ್ತೆ, ನನಗಂತೂ ನಿಮ್ಮ ಮಗನ ಜೊತೆ ಹೇಗೆ ಸಾಕಾಗೋಗ್ತಿದೆ. ಇಲ್ಲೇನಮ್ಮ, ಈ ಮಾತನ್ನ ನನ್ನ ಮಗ ಹೇಳ್ಬೇಕು, ನೀನ್ ಹೇಳ್ತಾ ಇದೀಯಲ್ಲ. ಮತ್ತಿನ್ನೇನತ್ತೆ, ಅವರಂತೂ ಯಾವ್ದಕ್ಕೂ ಲಾಯಕ್ಕಿಲ್ಲ. ಈ ನಡುವೆ ತುಂಬಾ ಸ್ಟುಪಿಡ್ ಆಗಿ ಬಿಹೇವ್ ಮಾಡ್ತಾ ಇದಾರೆ. ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. 10,000 ಕೇಳಿದ್ರೆ 10 ರೂಪೀಸ್ ಕೊಡ್ತಾರೆ. ಅವನಿಗೂ ಕಷ್ಟ ಇದೆಯಮ್ಮ. ಅವ್ರಿಗೇನ್ ದೊಡ್ಡ ಕಷ್ಟ. ಅದಕ್ಕೆ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಸೆಮಿನಾರ್ಗೆ ಅಂತ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಅವ್ರಿಗೆ ಹೆಂಡತಿ ಬೇಕು ಅಂತ ಅನ್ಸಿದ್ರೆ ಅವ್ರಿಗೆ ಯಾವತ್ತಿಗೂ ಹಾಗನ್ಸಲ್ಲ ಬಿಡಿ. ಚಂಪಾ, ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್? ಅವ್ರಿಗೆ ಯಾವತ್ತಿಗೂ ಹೆಂಡತಿ ಬೇಕು ಅಂತ ಅನ್ಸ್ತಿರೋ ಹಾಗೆ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ. ನಾನ್ ಮನೆ ಬಿಟ್ಟು ಹೋಗೋದಕ್ಕೆ ಕಾಯ್ತಾ ಇರ್ತೀಯಲ್ಲ, ನಾನು ಹಾವಿಗೆ ಲೈನ್ ಹೊಡಕ್ಕೆ ಅಲ್ಲಿಂದ ಬಂದ್ಮೇಲೆ ನಿನ್ನ ವಿಚಾರಿಸ್ಕೋತೀನಿ ಕಡೆ. ನೋಡಮ್ಮ, ಇದು ನಮ್ಮ ಮನೆ ಮರ್ಯಾದೆ ಪ್ರಶ್ನೆ. ದಯವಿಟ್ಟು ನಿನ್ ಗಂಡನ ಬಿಟ್ಟು ಎಲ್ಲೂ ಹೋಗ್ಬೇಡಮ್ಮ. ಇಲ್ಲ ಅತ್ತೆ, ನಾನು ಸೆಮಿನಾರ್ಗೆ ಮೈಸೂರಿಗೆ ಹೋಗ್ಲೇಬೇಕು. ನೋಡಿ, ಅವ್ರಿಗೆ ಹೇಳ್ಬಿಡಿ, ಅವ್ರಿಗೆ ಹೆಂಡತಿ ಬೇಕು ಅಂತ ಅನ್ಸಿದ್ರೆ AC ಕಾರ್ ಮಾಡ್ಕೊಂಡು ಮೈಸೂರಿಗೆ ಬಂದು ನನ್ನ ಸಾರಿ ಕೇಳಿ ಅಲ್ಲಿಂದ ಕರ್ಕೊಂಡ್ ಬರ್ಲಿ. ಅವ್ರಾಗೆ ಬಂದು ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಾನ್ ಮಾತ್ರ ಬರಲ್ಲ. ಬಾಯ್. ಬೇಡಮ್ಮ ಬೇಡಮ್ಮ. ನೀನ್ ಯಾಕೆ ಕಿಸಿ ಕಿಸಿ ಅಂತ ನಗ್ತೀಯ? ಯಜಮಾನ್ರು ಯಾವತ್ತಿಗೂ AC ಕಾರ್ ತಗೊಂಡು ಹೋಗಲ್ಲ, ಇವಮ್ಮ ವಾಪಸ್ ಮನೆಗೆ ಬರಲ್ಲ. ನಿನ್ಗೆಲ್ಲೋ ಭ್ರಾಂತು. ನೋಡ್ತಾ ಇರು, ದುಡ್ಡು ಖರ್ಚಾಗೋವರೆಗೂ ಅಲ್ಲಿ ನಿಲ್ತಾಳೆ, ಆಮೇಲೆ ಓಡ್ ಬಲ್ತಾಳೆ. ಅಲ್ಲೋ ಅಲ್ಲೋ, ಗಂಡುಗಳ ವಂಶದ ಮಾನ ಮರ್ಯಾದೆ ಬೀದಿನಲ್ಲಿ ಹಾಳಾಗೋಯ್ತು. ಏನಾಯ್ತಪ್ಪ? ಮಣ್ಣ ಇದನ್ನಲ್ಲ, ಎಡಗೈ ಬಲಗೈ ಫಿಲಂನಲ್ಲಿ ಹೀರೋ ಹೀರೋಯಿನ್ ಎತ್ಕೊಂಡ್ ಬಂದಂಗೆ ಯಾವ್ದೋ ಹುಡುಗಿನ ಎತ್ಕೊಂಡ್ ಬರ್ತೀಯಾನೆ. ಇನ್ನವರಿಬ್ರು ಡುಯೆಟ್ ಹಾಡೋದೊಂದು ಬಾಕಿ. ನಾನು ಈ ಮನೆ ಬಗ್ಗೆ ಎಷ್ಟು ಅಂತ ತಲೆ ಕೆಡ್ಸ್ಕೊಡಿ, ನನಗಂತೂ ಸಾಕಾಗೋಗಿದೆ. ನೀವ್ಯಾಕಪ್ಪ ಬೇಜಾರ್ ಮಾಡ್ಕೊತೀರಾ? ನನ್ನನ್ನು ಒಂದ್ಸತಿ ಎತ್ಕೊಂಡ್ಬಿಡಿ. ಆಚೆ ಕಡೆ ಲಗೇಜ್ ಇದೆ, ತಗೊಂಬಮ್ಮ. ನನ್ನ ಗಂಡನಲ್ಲಿ ಯಾರು ಇವಳು? ನಮ್ಮ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಗಂಡುಗಲಿ ಅಂತ ಏನು ಬಂತು? ಹೆಣ್ಮಕ್ಳು ಇಷ್ಟೊಂದು ವಾರ ಇರ್ತಾರೆ ಅಂತ ನನಗೆ ಇವತ್ತ ಕಡೆ ಹೋಗ್ಬೇಕಾಗಿತ್ತು. ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಹೇಳ್ತೀನಿ ಇರ್ರಿ. ಯಾರು ಇವಳು? ಇವ್ರು ಯಾರು ಅಂತ ನನಗೆ ಗೊತ್ತಿದ್ರೆ ತಾನೇ ಹೇಳೋದಕ್ಕೆ. ಎಲ್ಲಪ್ಪ, ಎಲ್ಲರೂ ಈ ಮನೆ ಸಮಾಜ ಸೇವೆಗೆ ಈಗ ತಾನೇ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ಮೈಸೂರಿಗೆ ಹೋಗಿದ್ದಾರೆ. ನೀವು AC ಕಾರ್ ಮಾಡ್ಕೊಂಡು ಮೈಸೂರಿಗೆ ಹೋಗಿ ಸಾರಿ ಅಂತ ಕೇಳಿದ್ರೆ ಬರ್ತಾರಂತ, ಇಲ್ಲಾಂದ್ರೆ ಬರಲ್ವಂತೆ. ಪರ್ಮನೆಂಟ್ ಆಗಿ ಅಲ್ಲೇ ಇಟ್ಕೊಂಡ್ಬಿಟ್ಟು ನಾನು ಇಲ್ಲೇ ಇಟ್ಬಿಡ್ತೀನಿ. ನನಗೆ ಈಗ ಗೊತ್ತಾಯ್ತು ಕಣ, ನೀ ಹುಡುಗಿನ ಯಾಕೆ ಎತ್ತಾಕೊಂಡ್ ಬಂದೆ ಅಂತ. ಲೇ ಗೊತ್ತಪ್ಪ, ಈ ಹುಡುಗಿ ಯಾರು ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ ಕಣ. ನೀನು ಇಲ್ಲದ್ದೆಲ್ಲ ಕಲ್ಪನೆ ಮಾಡ್ಕೊಂಡು ಮಾತಾಡಿದ್ರೆ ರೂಮಿಗೆ ಕರ್ಕೊಂಡೋಗಿ ಇದಾಗಿ ಹುಡುಗಿ ತುಂಬಾ ಸುಂದರವಾಗಿದ್ದಾಳೆ ಕಣ. ಅಲ್ಲ ಕಣ, ಬದುಕಿದ್ದಾಳೋ ಸತ್ತಿದ್ದಾಳೋ ಅದನ್ನ ನೋಡ್ತಾನೆ ಕರ್ಕೊಂಡ್ ಬರ್ಬೇಕು. ಅದೇನು ಮಾತು ಆಡ್ತಿರ್ರಿ. ಅವಳು ಬದುಕಿದ್ದಾಳೆ, ಸ್ವಲ್ಪ ಜ್ಞಾನ ತಪ್ಪಿದೆ ಅಷ್ಟೇ. ಅಲ್ಲ ಕಣ್ರಿ ಮಾತ್ರ ಸಂಗಮ್ಮ, ಹೇಳಿ ಕೇಳಿ ನಾವು ಯಾರು ಹೇಳಿ ಗಂಡಗಲಿ ಹೋಗ್ಬಿಡ್ತಾರೋ. ರಸ್ತೆಯಲ್ಲಿ ಒಬ್ಬ ಸುಂದರವಾದ ಹುಡುಗಿ ಎಚ್ಚರ ತಪ್ಪಿ ಬೀಳ್ತಾ ಇದ್ರೆ ಏನ್ ಮಾಡ್ಬೇಕು ಹೇಳಿ? ಈ ತರ ಎತ್ತಾಕೊಂಡ್ ಬರ್ಬೇಕು. ಅದರಲ್ಲೂ ರಸ್ತೆ ಸುಂದರವಾದ ಹುಡುಗಿ ಏನಾದ್ರು ಬಿದ್ದಿದ್ರೆ ನಮ್ಮ ಬಾವ ಸಹಾಯ ಮಾಡೇ ಮಾಡ್ತಾರೆ. ಒಂದು ವೇಳೆ ನಾನು ಏನಾದ್ರು ಇವಳು ನಲ್ಲೇ ಬಿಟ್ಬಿಟ್ಟು ಬಂದಿದ್ರೆ ಏನಾಗ್ತೈತೆ ಹೇಳಿ? ಅಷ್ಟು ಗೊತ್ತಿಲ್ವೇ? ಯಾವ್ದು ಟ್ರಕ್ಕೋ ಇಲ್ಲ ಟೆಂಪೋ ಬಂದು ಇವಳ ಮೇಲೆ ಹತ್ಕೊಂಡು ಹೋಗ್ಬಿಟ್ರದ ಅಷ್ಟೇ. ಒಳ್ಳೇದ್ ಮಾಡಿದೆ ಬಿಡಪ್ಪ. ಅಲ್ಲ, ಯಾರು ಇವಳು? ನಾನೇ ಗೊತ್ತಿದ್ರು ತಾನೆ ಯಾರು ಅಂತ ಹೇಳೋದಕ್ಕೆ. ಅನಯ್ಯ, ಈ ಲಗೇಜ್ ಟ್ಯಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಈಗ ತಾನೇ ಕಮಿಂಗ್ ಫ್ರಮ್ ಅಮೆರಿಕಾ. ಅರಪ್ಪತ್ತು ಸೇವೆ ಮಾಡೋಣ. ವಾಷಿಂಗ್ಟನ್ ಅಲ್ಲ, ಗೋಬಿಘಾಟ. ಇದು ನಮ್ ಡ್ಯಾಡ್ ಹೌಸ್ ಅಲ್ವಾ? ಇಲ್ಲ ಕಣ್ರಿ, ಇದು ಗಂಡಿಗೆ ವಂಶದ ಮನೆ. ನಾನು ಗಂಡಿಗೆ
ಗಂಡಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡ್ರಂಗ ಗಂಡಗಲಿ ಅಂತ ಎಡಗೈ ಎತ್ತಿದ್ರು ವೀರಕೇಸರಿ ಬಲಗೈ ಎತ್ತಿದ್ರು ವೀರಮ್ಮ ತಕ್ಕರಿ. 2 ರೂಪಾಯಿ ಎತ್ತಿಲ್ಲ ಅಂದ್ರೆ ಫಿಶ್ ಕರಿ. ಸ್ವಲ್ಪ ಸುಮ್ಮನಿರಿಪ್ಪ, ಅವನೇನೋ ಹೇಳ್ಬೇಕು ಅಂತಿದ್ದಾಳೆ. ಅದೇನಂತ ಹೇಳಿ. ಅದ್ಬಿಟ್ಟು ಹೇಳ್ಬಿಟ್ಟಲ್ಲ. ನೋಡಮ್ಮ, ನಮ್ಮ ಮನೇಲಿ ಯಾರೂ ಅಳಬಾರದು. ಏನು ಕಷ್ಟ ಇದ್ರು ನಾವಿದ್ದೀವಿ. ಗಂಡು ಗಣೇಶ್ವರ ಇದ್ದಾನೆ. ಗಂಡು ಗಣೇಶ್ವರ ಯಾರು? ನಮ್ಮ ಮನೆ ದೇವರು. ಅದು ನೋಡಿ, ನಮ್ಮ ಅಮ್ಮಂಗೆ ರಕಾರ ಬರಲ್ಲ. ಅದೇನಂತ ಹೇಳಿ. ಯಾರು ನೀವು? ನಾನು ಸುರೇಶ್ ಕುಮಾರ್ ಅವ್ರ ಮಗಳು. ನನ್ನ ಅಮೆರಿಕ ಕೊಟ್ಟು ಮದುವೆ ಮಾಡಿದ್ರು. ಅಲ್ಲೇ ತಪ್ಪಾಗಿರೋದು ಬಿಡಿ. ಇಡೀ ಅಮೆರಿಕ ಕೊಟ್ಟು ಮದುವೆ ಮಾಡಿದ್ರೆ ತೊಂದರೆ ಆಗಲ್ವೇ? ಏನಪ್ಪ ಬನ್ನಿ ಇಲ್ಲಿ. ನಾನ್ ಬರಲ್ಲಪ್ಪ. ಬಂದ್ರೆ ನೋಡಿದ್ಯಾ ಯಾಕೋ ಸೆಂಟಿಮೆಂಟ್ ಹೊಡೆದೆ. ಅಮೆರಿಕಾದನೋ ಹುಡುಗನ್ ಕೊಟ್ಟು ಮದುವೆ ಮಾಡಿಸೋದು ಅಂತ ಹೇಳ್ತಿದ್ದಾರೆ. ನನ್ನ ಹಸ್ಬೆಂಡು ನಮ್ಮ ಡ್ಯಾಡಿಯಿಂದ ಏನೇನು ಬೇಕೋ ಅದನ್ನೆಲ್ಲ ಕಿತ್ಕೊಂಡು ನನ್ನನ್ನು ಹೊಡೆದು ಬಡ್ದು ಮನೆಯಿಂದ ಆಚೆ ಹಾಕ್ಬಿಟ್ರು. ಗಂಡನ ಕಾಟ ತಾಳಾಲ್ದೆ ಬಂದ್ಬಿಟ್ಟಿ ಅಮ್ಮ. ಒಳ್ಳೆ ಕೆಲಸ ಮಾಡ್ದೆ ಬಿಡು. ಎಂತ ಕೆಲಸ ಆಗೋಯ್ತು ರಂಗಮ್ಮ. ಇವ್ರಿಗೆ ಗಂಡ ಸರಿ ಇಲ್ಲ, ನನಗೆ ಹೆಂಡತಿ ಸರಿ ಇಲ್ಲ. ಹೌದು, ನಿಮ್ಮ ಹಸ್ಬೆಂಡ್ ಹೆಸರೇನು? ಶ್ರೀನಾಥ್. ಚೌಕಲ್ಲ ಅಲ್ಲ, ವೇಮ್ಗಳು. ನಮ್ಮ ಡ್ಯಾಡಿ ತುಂಬಾ ರಿಚ್ ಪರ್ಸನ್. ನಾನು ಇಲ್ಲಿರೋ ವಿಷಯ ನಮ್ಮ ಡ್ಯಾಡಿಗೆ ತಿಳಿಸ್ಬೇಕಲ್ಲ. ಅದು ನೋಡಿ ಇವರೇ, ನೀವು ಈಗ ತಾನೇ ಸ್ವಲ್ಪ ಚೇತರಿಸ್ಕೊತಾ ಇದ್ರ, ಫುಲ್ಲು ಸುಧಾರಿಸ್ಕೊಂಬಿಡಿ. ಆಮೇಲೆ ನೀವು ಅದು ಯಾವ್ಯಾವ ನಂಬರ್ಗಳಿಗೆ ಫೋನ್ ಮಾಡಬೇಕು ಅಂತ ಎಲ್ಲದನ್ನು ಒಂದು ಕಡೆ ಬರ್ಕೊಡಿ. ನಾನು ಅವಕ್ಕೆಲ್ಲ ಮಿಸ್ ಕಾಲ್ ಕೊಟ್ಬಿಡಿ. ಅವ್ರು ಫೋನ್ ಮಾಡಿದ ತಕ್ಷಣ ಗಂಟೆ ಮಾತಾಡಿ, ಇನ್ಕಮಿಂಗ್ ಫ್ರೀ. ಅಣ್ಣಯ್ಯ, ಹುಡುಗಿ ತುಂಬಾ ಚೆನ್ನಾಗಿದ್ದಾಳಲ್ವಾ? ಅದಕ್ಕೆ ಅಲ್ವೇ ನಮ್ಮ ಕರ್ಕೊಂಬಂದಿರೋದು. ಲೇ ಚಂಪಾ, ಯಾಕೆ ರಾಧಿಕನ ಅಷ್ಟೊಂದು ಹೆದರ್ಸ್ತೀಯಾ? ನಾನೆಲ್ಲ ಎದುರಿಸ್ದೆ, ಇವರೇ ಸುಮ್ಮನೆ ಬೆಚ್ಬಿಡೋದು. ತಿನ್ರಿ. ಲೇ ವಿಟ್ಲ, ರಾಧಿಕಾ ಅವ್ರನ್ನ ಗಮನಿಸಿದ್ಯಾ? ಮಾತು ಬೆಚ್ಚ ಬೀಳ್ತಿದ್ದಾರೆ. ಮೊದಲೇ ಆ ಹುಡುಗಿ ಎದುರ್ಕೊಂಡು ಕೂತಿದೆ. ಒಂದೊಂದು ಬಿಟ್ಟಾದ್ರೆ ನೆಲನೇ ಕೂಡಬೇಕು. ಮೇಲೆ ಯಾವ ಬರ್ತಾವನೆ ಹೇಳ್ತಾರಲ್ಲ, ಅದು ನೋಡಿ ರಾಧಿಕಾ, ನೀವಿಲ್ಲಿ ಯಾರು ಎದುರ್ಕೋಬೇಡಿ. ನೀವು ಅಮೆರಿಕದಲ್ಲಿ ಗಂಡನಿಂದ ಏನೇನೋ ಚಿತ್ರಹಿಂಸೆಗಳನ್ನು ಅನುಭವಿಸಿದ್ರು ಅದನ್ನ ಅಲ್ಲೇ ಬಿಟ್ಬಿಡಿ. ಎಲ್ಲ 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 ಮಾಡ್ಬಿಡಿ. ಆರಾಮಾಗಿದ್ದು ಬಿಡಿ. ನೋಡಿ, ನೀವೀಗ ಇಂಡಿಯಾದಲ್ಲಿ ಅದರಲ್ಲೂ ನನ್ನ ಮನೇಲಿ ಇದ್ರೆ ಕಣ್ರಿ, ನಿಮಗೆ ಯಾರಿಂದನೂ ತೊಂದರೆ ಆಗಲ್ಲ. ಅಕಸ್ಮಾತ್ ತೊಂದರೆ ಅಂತೇನಾರಾದ್ರೆ ಅದು ನಮ್ಮ ಭಾವನೆಗೆ ಮಾತ್ರ. ನಾನು ನನ್ನ ಗಂಡನಿಂದ ಪ್ರಾಣ ಉಳಿಸ್ಕೊಂಡು ಬಂದಿದ್ದೀನಿ. ನನ್ನ ಲೈಫೇ ಮುಗ್ದೋಯ್ತು ಅನ್ಕೊಂಡಿದ್ದೆ. ಅಷ್ಟ್ರಲ್ಲಿ ನೀವು ಸಿಕ್ಕಿದ್ರಿ. ದೇವ್ರಿದ್ದಾನೆ ಅಂತ ನಂಗೆ ಈಗ ಗೊತ್ತಾಯ್ತು. ನನ್ನ ಮಗ ಹಾಗೇನಮ್ಮ, ಫಲೋಪಕಾರಿ ಪಾಪಣ್ಣ. ಏನು ಪೋಲಿ ಪಾಪಣ್ಣನ? ಅಲ್ಲಮ್ಮ, ಫಲೋಪಕಾರಿ ಪಾಪಣ್ಣ. ಸುಮ್ಮನೆ ಅದು ನೋಡಿ ರಾಧಿಕಾ ಅವರೇ, ನೀವೇನೋ ತಲೆ ಕೆಡಿಸಬೇಕು ಹೋಗಬೇಡಿ. ಈ ಜನಗಳು ಹೀಗೆ ನನಗೆ ಪರೋಪಕಾರಿ, ಊರಿಗೆ ಉಪಕಾರಿ, ಜನೋಪಕಾರಿ, ಕಲಿಯುಗದ ದಾನ ಸೂರಕರ್ಣ, ಹಾಗೆ ಹೀಗೆ ಹೀಗೆ ಹಾಗೆ ಏನೆಲ್ಲ ಹೊಗಳ್ತಾ ಇರ್ತಾರೆ. ಅಂತ ಸಹಾಯ ನಾನು ಏನ್ ಮಾಡ್ತೀನಿ ಹೇಳಿ? ಏನೋ ಒಂದು 10ನೇ ತಾರೀಕು ಒಳಗಡೆ ಮನೆ ಬಾಗ್ಲಿಗೆ ಬಂದ್ರು ಅಂದ್ರೆ ನನ್ನ ಹತ್ರ ಎಷ್ಟಿರ್ತಾ ಅಷ್ಟು ಎತ್ತು ಕೊಟ್ಬಿಡ್ತೀನಿ ಅಷ್ಟೇ. ಹೌದಾ ಅತ್ತೆ? ಬಂದವ್ರೆಲ್ಲ ಅತ್ತೆ ಅತ್ತೆ ಅಂತಿದ್ರೆ ನಾನೇ ಹೋಗ್ಬೇಕು. ಅತ್ತೆ, ನಿಮ್ಮ ಮಗ ತುಂಬಾ ಒಳ್ಳೆಯದು. ಯಾರೇ ಕಷ್ಟದಲ್ಲಿದ್ರು ಸಹಾಯ ಮಾಡ್ತಾರೆ. ಊರಿಗೊಬ್ರು ಇಂಥ ಮಗ ಇಟ್ಬಿಟ್ರೆ ಆಕಾಶಕ್ಕೆ ಸೂರ್ಯನೇ ಬೇಡ. ಏನು ಇದ್ದಕ್ಕಿದ್ದಂಗೆ ನಮ್ಮ ಯಜಮಾನ್ರು ಹೊಗಳ್ತಾ ಇದ್ಯಾ? ಅವ್ರು ಯಾವತ್ತಿದ್ರು ನಾನು ಸ್ವಲ್ಪ ಅಯ್ಯೋ, ಏನ್ ನಡೀತಾ ಇದೆ ಈ ಮನೆಯಲ್ಲಿ? ಎಲ್ಲ ಸರಿಯಾಗಿ ನಿಲ್ತಾರೆ. ಸ್ಟೆಪ್ ನಿಂತ್ಕೊಳ್ಳಿ. ನೀನು ಎಷ್ಟು ಒಳ್ಳೆಯವಳಮ್ಮ. ನಿನ್ನಂತವಳು ಈ ಮನೆ ಸೊಸೆಯಾಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಮತ್ತೆ ಆಡ ಮಾತು ಒಂದು ಅರ್ಥ ಬೇಡವಾ? ಕಣ್ ಹುಡುಗಿರ್ಗೆಲ್ಲ ಇದೇ ಮಾತು ಹೇಳ್ತಿರ್ತೀರಲ್ಲ. ಒಂದು ಮಿಸ್ ಆದ ಇನ್ನೊಂದು ಕಚ್ಕೊಳ್ಳಿ ಅಂತ. ಅತ್ತೆ, ನಿನ್ ಸೊಸೆಯಲ್ಲಿ ಅದನ್ನು ಮೂಡೇಳಿ ಸಿಟ್ ಮಾಡ್ಕೊಂಡು ಮೈಸೂರಿಗೆ ಹೋಗಿದ್ದಾಳೆ. ಝೂ ನೋಡಕ್ಕ? ಝೂನಲ್ಲಿ ತಳ ಊಳೋಕೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮತ್ತಿನ್ನೇನಮ್ಮ, ನನ್ನ ಮಗ ಅವನ ಮದುವೆ ಆಗಿ ಈ ಮನೆ ಕಲ್ಕೊಂಡು ಬಂದಾಗನಿಂದ ಅವಳ ಕಡೆಯಿಂದ ನನ್ನ ಮಗನಿಗೆ ಒಂದು ಉಮ್ಮ ಇಲ್ಲ, ಚುಮ್ಮ ಇಲ್ಲ, ಮುತ್ತ ಇಲ್ಲ, ತುತ್ತ ಇಲ್ಲ, ಒಂದು ಡಿಂಗ್ ಡಾಂಗ್ ಇಲ್ಲ. ಡಿಂಗ್ ಡಾಂಗ್ ಮನೆ ಹಾಳಾಗ್ ಹೋಗ್ಲಿ, ಡೈ ಕುಟಿಂಗ್ ಮಿಲ್ಲಿಲ್ಲ. ಮೈಸೂರಿಗೆ ಬಂದು ನನ್ನ ಸಾರಿ ಕೇಳಿ ಕರ್ಕೊಂಡು ಬರ್ಬೇಕಿತ್ತು. ಆದ್ರೆ ಯಾರು ಪಕ್ಕನೇ ಇಲ್ಲ. ಬೀದಿಲಿ ಹೋಗೋ ಮಾಲಿನ ಮನೆಗ್ ಬಂದ್ ಹೋಗು ಅಂತ ಯಾರು ಕಲಿಯೋಲ್ಲ. ಅತ್ತೆ, ಡೋಂಟ್ ಟಾಕ್ ರಬಿಶ್. ನಾನು ಬೀದಿಲಿ ಹೋಗೋ ಮಾರಿ ಎಲ್ಲ ಅವ್ರ ಹೆಂಡತಿ. ಸಾರಿ ಕೇಳಿ ಕರ್ಕೊಂಡು ಬರ್ಬೇಕಾಗಿತ್ತು. ಕಲ್ಕೊಂಡ್ ಬಂದ ಏನಮ್ಮ ಪ್ರಯೋಜನ? ನಿನ್ ಕೈಲಿ ಬಯಸ್ಕೋಬೇಕಾ? ಶಿವರೇ, ಬಂದೇ ಬಿಟ್ರ ನೀವು? ಇಲ್ಲ, ಇಷ್ಟು ಬೇಗ ಯಾಕೆ ಬರೋದಕ್ಕೆ ಹೋದ್ರೆ? ಅಲ್ಲೇ ಇರ್ಬೇಕಿತ್ತು. ಆಮೇಲೆ ಯಾವಾಗಲಾದ್ರೂ ಬಂದು ಕರ್ಕೊಂಡ್ ಬರ್ತಾ ಇದ್ದೆ. ಅಭಿ, ನಿಮ್ಗೆ ಕ್ಷೇಮ ಆಗಲ್ಲ. ನಿಮ್ ಹೆಂಡತಿ ಅದಳು ಮೈಸೂರಲ್ಲಿ ವೇಟ್ ಮಾಡ್ತಾ ಇದ್ದಾಳೆ. AC ಕಾರ್ ತಗೊಂಡು ಹೋಗಿ ಸಾರಿ ಕೇಳಿ ಕರ್ಕೊಂಡ್ ಬರಕ್ ನಿಮ್ಗೇನ್ರಿ ಗಾಡಿ? ನಿಮ್ಗೋಸ್ಕರ ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟೆಲ್ಲ ಹುಡುಕ್ಬಿಟ್ಟೆ ಕಂಡ್ರೆ ಎಲ್ಲೂ AC ಕಾರ್ಗಳೇ ಸಿಕ್ಲಿಲ್ಲ. AC ಕಾರ್ ತಗೊಂಡ್ಬರ್ದಿದ್ರೆ ನಾವೆಲ್ಲಿ ಬರ್ತೀರಲ್ವಾ? ಅದಕ್ಕೆ ಅಲ್ಲೇ ಬಿಡ್ಬಿಡಿ ಅಂತ ನಾನೇ ಬಿಟ್ಬಿಟ್ಟಿದ್ದೆ. ತಾಯಿ ಮಗ ಇಬ್ರು ಒಂದೇ ಹೈಟ್. ನೀನೇನು ಮಾಲು ಉದ್ದ ಇದೀಯಾ? ನೀನು ನನ್ನ ಹೈಟ್ ಸುಮ್ಮನಿರು. ಇಬ್ರು ನೋಡ್ತಾ ಇದ್ರೆ ಮೈಯೆಲ್ಲ ಬರ್ನ್ ಆಗ್ತಾರೆ. ಐ ವಾಂಟ್
ಎಂತ ಅಂತ ನಾನು ನಿಮಗೆಲ್ಲ ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ. ಈಗ ನೀವು ಸುಧಾರಿಸ್ಕೊಂಡ್ಬಿಡ್ರಿ. ಅದು ರಾಧಿಕಾ. ಹಾಯ್ ಸಿಸ್ಟರ್. ಜಾಜತ್ಗೆ ನೀವು ಮನೇಲಿ ಇಲ್ಲ ಅಂತಂದ್ರೆ ನಮ್ ಭಾವನಾಟ ಒಂದ ಎರಡ. ನೀವು ಮಧ್ಯದ ಸೀನ್ ಬಂದಿದ್ರ ಓಪನಿಂಗ್ ಸೀನ್ ನೋಡ್ಬೇಕಾಗಿತ್ತು. ಹೀರೋಯಿನ್ ಎತ್ಕೊಂಡ್ ಬಂದಂಗೆ ಆ ಹುಡುಗಿನ ಪಾಂಡುರಂಗ ಎತ್ಕೊಂಡ್ ಬಂದ್ಬಿಟ್ಟ. ಈ ಹುಡುಗಿ ರಸ್ತೆಲಿ ಜ್ಞಾನ ತಪ್ಪಿದ್ಲಂತೆ, ಅದಕ್ಕೆ ಮನೆ ಕರ್ಕೊಂಡ್ ಹೆಚ್ಚ ಮಾಡ್ಸವ್ರೆ. ನಾನು ಮನೇಲಿ ಇಲ್ಕೊಂಡಾಗ ಈ ರೀತಿ ಎಲ್ಲ ಆಗಿದ್ಯಾ? ಅದಕ್ಕೆ ಜಾಜವ್ರೆ ನೀವು ಮನೆ ಬಿಟ್ಟು ಹೋಗ್ಬಾರ್ದು. ನೀವು ಮನೆ ಬಿಟ್ಟು ಹೋದಾಗ್ಲಿಂದ ನಾವು ಮಸಾಲೆ ದೋಸೆನೇ ತಿಂದಿಲ್ಲ ಗೊತ್ತಾ? ಮಿಸ್ಟರ್ ಪಾಂಡುರಂಗ, ಜಗಳ ಗಂಟಿ, ನೋ ಅಡ್ಮಿಷನ್ ಬೋರ್ಡು, ಪ್ರಾಣ ತಿಂತಾರೆ, ಒಂದು ಉಮ್ಮ ಇಲ್ಲ ಚುಮ್ಮ ಇಲ್ಲ ಅಂತಿದ್ರಲ್ಲ, ಅದೇ ಹೆಂಡತಿ ತಾನೇ ಇವ್ರು? ಹೌದೌದು, ಅದೇ ಅದೇ ಸೇಮ್ ಹೆಂಡ್ತಿ. ಪಾಪ ದೇವ್ರ ಇಂಥವ್ರಿಗೆ ಹೆಣ್ಣಿನ ಜನ್ಮನೇ ಕೊಡ್ಬಾರ್ದಾಗಿತ್ತು. ಯಾಕೆ ಈ ನ್ಯಾಚುರಲ್ ರಿಸೋರ್ಸ್ಗಳೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತಾನ? ಎಕ್ಸಾಕ್ಟ್ಲಿ. ಇವ್ರು ಮದುವೆ ಬೇರೆ ಕೇಡು. ಹಾಬಿ, ದಿಸ್ ಇಸ್ ಟೂ ಮಚ್. ಯಾವ ಮುಚ್ಚಿಲ್ಲ ಲಾಗ್ಲಿಲ್ಲ ಸಗಿರಿ. ನೀವು ಇಲ್ದೇ ಇರುವಾಗ ಈ ರಾಧಿಕಾ ನನಗೆ ಎಷ್ಟೆಲ್ಲ ಸಹಾಯ ಮಾಡಿದಾಳೆ ಗೊತ್ತೇನ್ರಿ? ರಾಧಿಕಾ ಹೋಗೋ ಆ ಫೈಲ್ ತಗೊಂಡು ಬಾ ಅಂದ್ರೆ ಸಾಕು. ಆ ಫೈಲ್ ಜೊತೆಗೆ ಬೇಕಿರ್ಲಿ ಬೇಡದಿರಲಿ ಮತ್ತೊಂದು ಫೈಲ್ ಇಟ್ಕೊಂಡ್ಬರೋಳು. ನಾನು ರಾಧಿಕಾ ಅಂದ್ರೆ ಸಾಕು, ಇನ್ನೇನೋ ತಂದ್ಕೊಡೋಳು. ಒಂದು ದಿವಸ ನನಗೆ ಏಕೆ ತೊಲ್ಲ ಹೊಟ್ಕಾಯಿಸ್ಕೊಂಡ್ಬಿಡ್ತ ಕಂಡ್ರೆ ನನ್ನ ಪಾಡಿ ನಾನು ಕೊಡ್ಬಿಟ್ಟು ನಿಂತೆ ಹೋಗ್ಬಿಟ್ಟಿದ್ದೀನಿ. ಬಂದು ನೆತ್ತಿಗೆ ಮುಲ ಮತ್ತ ಕೂತವ್ರೆ. ನೀವ್ ಯಾಕ್ರಿ ಇವ್ರ ಕೈಲಿ ಮುಲ ಹಚ್ಚಿಸ್ಕೊಂಡ್ರಿ? ನೀವು ಮುಲ ಮಚ್ತೀರಾ? ನೋ. ಅದಕ್ಕೆ ಇವ್ರು ಹಚ್ಚ ಹೇಳಿ ಕೇಳಿ ಬೆಂಗಳೂರು ಕಂಡ್ರೆ ಖಾಲಿ ಸೈಟ್ ಹಂಗೆ ಬಿಡಬಾರ್ದು. ಯಾವನಾರ ಬಂದು ಬೋರ್ಡ್ ನೆಟ್ಟು ಸೈನ್ ಮಾಡೇ ಬಿಡ್ತಾನೆ. ಡಾಕ್ಯುಮೆಂಟ್ಸ್ ಬೋರ್ಡ್ನೇ ನೆಟ್ಟ ನನ್ನ ಮಗ ಅದನ್ನ ಮಾಡ್ಕೊಳಪ್ಪ. ನೋಡಮ್ಮ, ನಮ್ ಸೊತ್ತನ್ನ ನಾವೇ ಜೋಪಾನವಾಗಿ ನೋಡ್ಕೋಬೇಕು. ಆಗಾಗ ಬಳಸ್ತಾ ಇರಬೇಕು. ನಾವೇ ಸೊತ್ತು ಒಂದು ಬೆಲೆ ಇರೋದು. ತಾಯಿ ಮಗ ಇಬ್ರು ಒಂದೇ ತಕಡಿಲಿ ಹಾಕಿ ತೂಗಬೇಕು. ಮಗನ ತೋಗೋ ಭಾಗ್ಯ ಇಲ್ಲ. ನಾವೇ ಕೂತ್ಕೊತೀವಿ, ನಮ್ಮನೆ ತೂಗು. ಹಾಬಿ, ಇವಳು ನನ್ನ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿದಾಳೆ. ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಕ್ಕೆ ಹೇಳಿ. ಅಂದ್ರೆ ಇಂಡೈರೆಕ್ಟ್ ಆಗಿ ಇವರು ನಮ್ಮ ಮನೇಲಿ ಇರೋದಕ್ಕೆ ತಾವು ಒಪ್ಪಿಗೆ ಕೊಟ್ಟಿದ್ರೆ ಅಂತ ಆಯ್ತು. ಅದು ನೋಡು ರಾಧಿಕಾ, ನೀನು ಅಮೆರಿಕದಿಂದಾನೇ ಬಂದಿರ್ಬೋದು ಅಲ್ಲ, ಒಬ್ಬ ಕೋಟ್ಯಾಧಿಪತಿನೇ ಇರ್ಬೋದು. ಆದ್ರೆ ಇವರು ನಮ್ಮ ಎಲ್ಲರೂ ಕಂಡ್ರೆ ಅದಕ್ಕೆ ಸ್ವಲ್ಪ ಅದೇನೋ ಕೊಡ್ಬೇಕಂತಲ್ಲ. ಓಕೆ ಮಿಸ್ಟರ್ ಪಾಂಡುರಂಗ, ಸೀಮೆ ಗೆಲ್ಲದ ಹೆಂಡತಿಗೆ ದೊಡ್ಡ ನಮಸ್ಕಾರ. ಹಾಬಿ, ಏನ್ ಹೇಳು ಅಡ್ರೆಸ್? ಅದು ಜಾತಿ ಬಂದಿನಿ ಇವ್ರೆ. ಈ ಸುಂದರವಾದ ಹುಡುಗಿರಿಗೆ ಡ್ರೆಸ್ ಮುಖ್ಯ ಆಗುತ್ತೆ ವಿನಃ ಅಡ್ರೆಸ್ ಮುಖ್ಯ ಆಗಲ್ಲ ಕಂಡ್ರೆ. ಸದ್ಯಕ್ಕೆ ಕೇರ್ ಆಫ್ ಪಾಂಡ್ರಂಗ್ ಅಂತ ಬರ್ಕೊಳ್ಳಿ. ನಿಮ್ ಕಾದಿದೆ. ಪತ್ತು ಬಿಟ್ಲಾ? ನೀವ್ ಏನ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ನೀವು ಅಡ್ರೆಸ್ ಹುಡುಕಿ ಅವ್ರ ಸಂಬಂಧಿಕರನ್ನ ಕರ್ಕೊಂಬರೋ ಜವಾಬ್ದಾರಿ ನಿಮ್ದು. ಸುಮ್ಮನೆ ಕರ್ಕೊಂಬರಕ್ಕಾಗತ್ತಾ? ಇಲ್ಲ ಸಂಸಾರ ಹಾಳಾಗೋಗ್ತದೆ. ಇಂಥ ಟೈಮಲ್ಲಿ ನಿಮ್ಮಿಬ್ರಿಗೂ ಮಸಾಲ ದೋಸೆ ತಿನ್ನಕ್ಕೆ ಮನಿ ಬೇಕಿಲ್ರೋ? ಜಾಜವ್ರೆ, ರಾಧಿಕಾ ಅವರಪ್ಪ ಸುರೇಶ್ ಕುಮಾರ್ ಅವ್ರು ಬಂದಾಯ್ತು. ಸರ್ ನಮಸ್ಕಾರ. ನಮಸ್ಕಾರ. ಜಾಜತ್ಗೆ ಹುಷಾರ ಮಾತಾಡಿ, ಕೋಟ್ಯಾಧಿಪತಿ. ಎಕ್ಸ್ಕ್ಯೂಸ್ ಮಿ ಸರ್, ನಾನು ಸಮಾಜ ಸೇವಕಿ ಜಾಜಿ ಜಂಬದಿನಿ ಅಂತ. ಈ ಹೆಸರು ಎಲ್ಲೋ ಕೇಳ್ದಾಗಿದೆಯಲ್ಲ, ಎಲ್ಲಿ ಕೇಳಿದ್ರಾ? ಪೇಪರ್ನಲ್ಲೂ ಅಥವಾ ಟಿವಿನಲ್ಲೂ ಇರ್ಬೋದು. ಎಕ್ಸಾಕ್ಟ್ಲಿ, ಹಾಗಾದ್ರೆ ಅದ್ ನಾನೇ. ಈಗ ನೆನಪಿಗೆ ಬಂತು ನೋಡಿ, ಗಂಡನ್ನ ಗೋಳು ಹೊಯ್ಕೊಳ್ಳೋ ಹೆಂಡತಿ ಅಂತ ಸುದ್ದಿ ಬಂದಿತ್ತು. ನನ್ನ ವಿಷಯ ಈಗ ಬೇಡ. ರಾಧಿಕಾ ನಿಮ್ಮ ಡಾಟರಾ? ಹೌದು. ಅವಳ ವಿಷಯ ಏನಮ್ಮ ಹೇಳಿ. ಫಾರಿನ್ ಹುಡುಗ ಸಿಕ್ದ ಅಂತ ಮಗಳನ್ನ ಮದುವೆ ಮಾಡಿ ಕಳಿಸ್ಕೊಟ್ಟೆ. ಮಗಳು ಫಾರಿನ್ ಹೋದಲ್ಲ ಅನ್ನೋ ಖುಷಿನಲ್ಲಿ ನಾನು ತೀರ್ಥಯಾತ್ರೆ ಮಾಡ್ತಾ ಇದ್ದೆ. ಆದ್ರೆ ಆ ಅಳಿಯ ನನ್ನ ಮಗಳಿಗೆ ಕೊಡಬಾರ್ದ ಹಿಂಸೆ ಕೊಟ್ಟ. ಅದನ್ನ ತಡಿನಾರದೆ ನನ್ನ ಮಗಳು ವಾಪಸ್ ಬಂದು ಎಚ್ಚ ತಪ್ಪಿ ಬಿದ್ದು ಹೋದ್ಲಮ್ಮ. ಅವಳನ್ನ ರಕ್ಷಣೆ ಮಾಡಿ ಮನೆಗೆ ಕರ್ಕೊಂಡು ಬಂದ ಪಾಂಡುರಂಗ. ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ನನ್ನ ಮಗಳೇ ಹೇಳಿದ್ಲಮ್ಮ. ನೋಡಮ್ಮ, ಆ ಪಾಂಡುರಂಗನಿಗೆ ಒಂದು ನಮಸ್ಕಾರ ಮಾಡ್ಬೇಕಮ್ಮ. ಇನ್ನೊಬ್ಬ ಇದ್ದಾನೆ ಪಾಂಡುರಂಗ. ಪಾಂಡುರಂಗ, ಪಾಂಡುರಂಗ. ಇಲ್ಲಿ ಯಾರೋ ನನ್ನ ಹೆಸರು ಹಿಡಿದು ಪಾಂಡ್ರಂಗ ಅಂತ ಹೆಸರು ಹಿಡಿದು ಕರೆದಂಗಿತ್ತು. ಸುರೇಶ್ ಕುಮಾರ್, ಫಾದರ್ ಆಫ್ ರಾಧಿಕಾ. ರಾಧಿಕಾ ಬಂದಿಲ್ಲ ಸರ್ ತಾವು. ಏನ್ ಒಳ್ಳೆ ಫಾದರ್ ಆಫ್ ನೇಷನ್ ಅನ್ನೋ ಥರ ಹೇಳ್ಕೊತಾ ಇದ್ದೀರಾ. ಈ ತಮಾಷೆ ಮಾತಾಡ್ತೀಯಪ್ಪ ನೀನು. ಅದು ಬೇರೆ ಸರ್, ಹೊಟ್ಟೆ ಪಟ್ಟು ನಡೀತಾ ಇರೋದು. ಒಬ್ರು ಬೈಲಿ, ಒಬ್ರು ಬೆಂಗಳೂರು. ತಾವು ಕೊಟ್ಟವರು ಸರ್, ನೀವು ಇಲ್ಲೇ ಕೂತಿರ್ಬೇಕು. ನಾನು ಏನು ಗುಣನಪ್ಪ ನಿಂದು. ಕೆಲವರಿದ್ದಾರೆ ದೊಡ್ಡವರನ್ನು ಮರ್ಯಾದೆ ಕೊಡದೆ ಕಾಲ ಮೇಲೆ ಕಾಲ ಹಾಕೊಂಡು ಕೂತಿರ್ತಾರೆ. ಈ ಮಿಡ್ ನೈಟ್ ಅಲ್ಲಿ ಅಂಬ್ರೆಲ್ಲ ಓಪನ್ ಮಾಡ್ತಾರಂತಲ್ಲ ಅದಕ್ಕೆ ಸರ್. ನೀನೇನಾದ್ರೂ ನನಗೊಂದು 5 ವರ್ಷದ ಮೊದಲು ನನ್ನ ಕಣ್ಣಿಗೆ ಬಿದ್ದಿದ್ರೆ ನಿನ್ನನ್ನೇ ನನ್ನ ಅಳಿ ನನ್ನಾಗಿ ಮಾಡ್ಕೊಂಡ್ಬಿಡ್ತೀನಿ. ಹಾ, ನನ್ನ ಮಗಳು ನಿಮ್ಮ ಮನೆಯಲ್ಲಿ ಸುಖವಾಗಿದ್ದಾಳೆ ಅಂತ ಗೊತ್ತಾಯ್ತು. ಸುಖವಾಗಿದ್ದಾಳೆ ಅಂತ ಇಲ್ಲೇ ಬಿಡ್ಬೇಡಿ. ಅವಳು ನಿಮ್ಮ ಮಗಳು, ನಿಮ್ಮಲ್ಲೇ ಇರ್ಬೇಕು. ಸರ್, ಇದು ದೊಡ್ಡವರು ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಸಿ ನೋಡು ಅಂತ ಹೇಳಿದ್ದಾರೆ. ನಿಮ್ಮ ಮಗಳು ಅವ್ರು ಮತ್ತೆ ಯಾಕೆ ಕೇಳ್ತೀರಾ? ಅವಳು ಹೇಗಿದ್ದಾಳೆ ಅಂತ ಅವಳ ಬಾಯಿಂದ ತಿಳ್ಕೊಂಡ್ಬಿಟ್ರೆ ಈ ಜೀವಕ್ಕೆ ನಿಮ್ಗೂ ಸ್ವಲ್ಪ ಸಮಾಧಾನ ಸಿಗುತ್ತಲ್ವಾ? ರಾಧಿಕಾ, ನಿಮ್ಮ
ಬಂದಿದ್ದಾಳೆ ಬಾಮ್ಮ. ಹಾಯ್ ಡ್ಯಾಡಿ. ಹೇಗಿದೆಯಮ್ಮ? ಐ ಆಮ್ ಫೈನ್. ಮಾತಾಡ್ತಿದ್ಯಾ? ಬಾ ನಿಮ್ಮ ಅಕ್ಕನ ಪಕ್ಕ ಕೂರ್ಚೋ. ಏ ಚೂಕಿ ಪಾಂಡುರಂಗ ಅವರೇ, ನಾನು ಇಲ್ಲೇ ನಿಂತ್ಕೊಂಡು ಮಾತಾಡ್ತೀನಿ. ಏನೋ ನಿನ್ ಕಂಫರ್ಟ್ ಕಣ. ಡ್ಯಾಡಿ, ಯು ನೋ ಒನ್ ಥಿಂಗ್, ಮಿಸ್ಟರ್ ಪಾಂಡುರಂಗ ಅವರು ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರೆ. ರಾಧಿಕಾ ನನ್ನನ್ನು ಹೊಗಳೋದನ್ನ ಬಿಟ್ಟುಬಿಡು. ನಿಮ್ಮಪ್ಪ ನಿಮ್ಮ ಡ್ಯಾಡಿ ಅಲ್ಲಿಂದ ಇಲ್ಲಿವರೆಗೂ ನೀನು ನೋಡ್ಬೇಕು ಅಂತ ಬಂದಿದ್ದಾರೆ. ಏನಾದ್ರು ಮಾತಾಡೋದಿತ್ತು ಅಂದ್ರೆ ಮಾತಾಡೋ, ಏನಾದ್ರು ಕೇಳಬೇಕು ಅನ್ಸಿದ್ರೆ ಮುಗಿದ್ರಂಗೆ ಕೇಳ್ಬಿಡು. ಅದು ಆಂಟಿ ಚೆನ್ನಾಗವ್ರ? ಯಾವ ಆಂಟಿನಾಗ? ಅದೇ ನಿಮ್ಮ ಹೆಂಡ್ರು. ಸುತ್ತ 3 ವರ್ಷ ಆಯ್ತು. ನಿನ್ನೆ ತಾನೇ ಶ್ರೀರಂಗಪಟ್ಟಣದಲ್ಲಿ ಪಿಂಡ ಬಿಟ್ಟು ಬಂದೆ. ಡ್ಯಾಡಿ, ನಾನು ಇಲ್ಲೇ ಇರ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ನಿನಗೆ ಎಲ್ಲಿ ಸಂತೋಷ ಸಿಗುತ್ತೆ ಅಲ್ಲಿ ನನ್ನ ಅಭ್ಯಂತರ ಏನೂ ಇಲ್ಲ. ಎಷ್ಟು ದಿನ ಅಂತ ಇಲ್ಲೇ ಇರ್ತಾಳೆ? ಅಮೆರಿಕಲ್ಲಿ ಪಾಶ್ ಆಗಿದ್ದವಳು, ನಮ್ಮ ಮನೇಲಿ ಬೇರೆ AC ಇಲ್ಲ, ಅದೇ ಅಡ್ಜಸ್ಟ್ ಆಗ್ತಾಳೆ ಪಾಪ. ಅದೇನ್ ಮಾತಂತ ಆಗ್ತಿದೆ? ಏಸಿದ್ದಾನೆ ಬಟ್ಟೆ ಮೇಲೆ ಸೇರಿಸಿ ಎಲ್ಲ ಕಡೆ ಹಾಕ್ಸ್ಬಿಟ್ರೆ ಚೆಕ್ ಆಗ್ತಾನೆ. ಗಾಡಿ ಹಾಕ್ತೀನಿ. ಟೋಪಿ ಇದಕ್ಕೆ ಹಾಕೊಂಡಿರೋದು ನಾನೆಲ್ಲೋ ಬಿಸಿಲು ಜಾಸ್ತಿ ಹಾಕೊಂಡ್ಬಿಟ್ಟಿದೆ ಅನ್ಕೊಂಡೆ. ನೀರಾ ಇದೆಲ್ಲ ಉತ್ತರದಿಂದ ಸರ್ ಸಮಸ್ಯೆ. ನೋಡಿ ನಂದು ಈ ಕಡೆ ಹೊಟ್ಟೋಯ್ತಾ ಇದ್ದೆ. ಇದು ಇರೋದು ಆಟ ಆಡೋದು, ಹೊಟ್ಟೋಗೋದು ಊರ ಕಡೆ ಓಡಾಡ್ತಾ ಇರೋದು. ರಾಧಿಕಾ, ನಿನಗೆ ಯಾವ್ದಾರ ರೂಮು ಸರಿ ಬರಲಿಲ್ಲ ಅಂದ್ರೆ ಅವನ್ನೆಲ್ಲ ಹಂಗಂಗೆ ಕೆಡವಿಸಿ ಮತ್ತೊಂದು ಸಲ ಕಟ್ಟಿಸ್ಬಿಡ್ತೀನಿ. ಕಂಡುಕೊಂಡವರಿಗೆಲ್ಲ ನಾನು ₹1,00,000 ಕೊಡ್ತೀನಿ. ಇನ್ನು ನನ್ನ ಮಗಳಿಗಿಲ್ಲ ಅಂತ ಹೇಳ್ತೀನಿ. ಪ್ರತಿ ತಿಂಗಳು 1 ಲಕ್ಷ ಕಳಿಸ್ತೀನಿ. ಸದ್ಯಕ್ಕೆ ಈ ಲಕ್ಷ ಇಟ್ಕೊಳ್ಳಿ. ಸಾಯಂಕಾಲ ನನ್ನ ಮಗಳನ್ನ ಕರ್ಕೊಂಡೋಗಿ ಒಂದ್ ಜೊತೆ ಚಪ್ಪಲಿ ಕೊಡ್ತೀನಿ. ನಿಮ್ಮನ್ನ ಕರ್ಕೊಂಡ್ ಬಂದಿದ್ದು ನಾವು. ಅದಲ್ದೆ ನಾನು ಅವಾಗ ಇಂಟರ್ವ್ಯೂ ಹೋಗ್ತಾ ಇರ್ತೀನಿ. ಮತ್ತೆ ನಂಗೆ ಟೈ ಮತ್ತೆ ಶೂ ಇರ್ಲಿಲ್ಲ. ಅಷ್ಟೇ ತಾನೇ? ಈ ಲಕ್ಷ ತಗೋ, ಎಲ್ಲರೂ ಕೈ ಕಟ್ಕೊಳ್ಳಿ. ಮುಂದಿನ ಸಲ ಬಂದಾಗ ಇನ್ನೊಂದು ಲಕ್ಷ ಕೊಡ್ತೀನಿ. ಆಗ ಶೂ ತಗೊಂಡಿದ್ದಾರೆ. ಹುಡುಗರಿಗೆಲ್ಲ ನವಿಲ್ ಕಲರ್ ಬಣ್ಣ ಹಾಕೊಂಡ್ಬಿಟ್ಟಿದ್ಯಾ? ನಮ್ಮಮ್ಮನ ಹತ್ರ ಇಂಥದ್ದೇ ಒಂದು ಕಲರ್ ಸೀರೆ ಅಂತ ಕೊಡ್ತೀನಿ ಬಿಡು. ಅಲ್ಲ ರಾಧಿಕಾ, ನೀನು ಅದು ಯಾವ ಗಳಿಗೆನಲ್ಲಿ ರಸ್ತೆನಲ್ಲಿ ಹೆಚ್ಚಿಗೆ ತಪ್ಪಿ ಬಿತ್ತು, ಯಾವ ಗಳಿಗೆನಲ್ಲಿ ನಾನು ನಿನ್ನನ್ನು ಎತ್ಕೊಂಡು ಬಂದು ಒಳ್ಳೆ ಮನೆಗೆ ಲೇಡಿ ಕುಬೇರನ್ನೇ ತಂದಿಟ್ಕೊಂಡಂಗೆ. ಪಾಂಡುರಂಗ ಅವರೇ, ನಿಮ್ಮಂತವ್ರಿಗೆ ಈ ಮನೆ ಅಲ್ಲ. ನೀವು ನನ್ನ ಜೊತೆ ಬಂದ್ಬಿಡಿ, ನಮ್ ಡ್ಯಾಡ್ ಮನೆಗೆ ಹೋಗೋಣ. ಮನೆ ಅಳಿಯಾಗಿದ್ಬಿಡಿ, ನಾನ್ ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ. ನೋಡಪ್ಪ, ನಮ್ಮ ಜೀವನ ಅತಿವೃಷ್ಟಿ ಇಲ್ಲ ಅನಾವೃಷ್ಟಿ. ನಿಮ್ಮಂಥವ್ರ ಕಾರಣದಲ್ಲೇ ಬರ್ದೇ ಇರ್ತೀನಿ, ಬಂದ್ಬಿಡ್ತೀನಿ. ಸರಿ, ಹಾಗಾದ್ರೆ ಇದೇ ಖುಷಿಗೆ ಹೊರಗಡೆ ಹೋಗಿ ಐಸ್ ಕ್ರೀಮ್ ತಿನ್ಕೊಬರೋಣ. ನೋ, ನನ್ನ ಹದಿನ ಎಲ್ಲೂ ಕರ್ಕೊಂಡು ಹೋಗೋ ಹಾಗಿಲ್ಲ. ಯಾಕೆ ಕರ್ಕೊಂಡು ಹೋಗೋ ಹಾಗಿಲ್ಲ? ಜಾಜಿ ಅವರೇ, ಇವತ್ತಿಂದ ಇವ್ರು ನನ್ ಗಂಡ. ನಮ್ ತಂಟೆಗೆ ಯಾರಾದ್ರೂ ಬಂದ್ರೆ ಅಷ್ಟೇ. ಏನೇ ಮಾಡ್ತೀಯಾ? ಏನ್ ಜಾತಿಗೆ ಕರೆದಿದ್ದು? ರಾಧಿಕಾ ಹಬಿನ ಕರ್ಕೊಂಡು ಐಸ್ ಕ್ರೀಮ್ ಪಾರ್ಲರ್ ಹೋಗಿದ್ದಾರೆ. ನೀವಿಬ್ರು ಹೋಗಿ ಹಬಿನ ದರ ಅಂತ ಹೇಳ್ಕೊಂಡು ಬಂದ್ರ. ನಮ್ ಕೈಲಿ ಆಗೋದಿಲ್ಲ. ಜಾಜರ್ಗೆ ಆ ರಾಧಿಕಾ ಅವರಪ್ಪ ಚಿನ್ನದ ಮೊಟ್ಟೆ ಇಡೋ ಕೋಳಿ ಕೈ ಕಟ್ಕೊಳಕ್ಕೆ ಅಂತ 1 ಲಕ್ಷ ಬಿಸಾಕಿರ್ಬೇಕಾರೆ ನಮಗೋಸ್ಕರ ಒಂದು ದೋಸೆ ಹೋಗಿ ಇಟ್ಕೊಡೋದಿಲ್ವೇ? ನೋಡಿ, ನಿಮ್ಗೂ ನಂಬ್ಕೊಂಡ್ಬಿಟ್ರೆ ನಮ್ ಇವತ್ತು ₹200 ಮೇಲೆ ದಾಟಲ್ಲ. ಅದಕ್ಕೆ ಈಗ ನಮ್ಮ ಲಕ್ಷ್ಯ ಆ ಲಕ್ಷದ ಮೇಲೆ. ಬಿಟ್ಲಾ ಈ ಶೂ ತಗೊಂಡೆನಾ? ಇಲ್ಲ ಕಣೋ, ಈ ಸತಿ ದೊಡ್ಡ ಮಾಪ್ ಬಂದು ತೆಗೆದುಕೋಬೇಕು ಅನ್ಕೊಂಡಿದ್ದೀನಿ. ಜಾಗಿ ಅವ್ರೆ, ನಿಮ್ಗೆ ನಾನು ಶೂ ಬೇಕಿತ್ತೆ. ನಾನೇ ಆ ರಾಧಿಕಾ ಫಾದರ್ನ ಕರ್ಸಿ ಇದಕ್ಕೊಂದು ಮುಕ್ತಾಯ ಹಾಡ್ತೀನಿ. ನೋಡಮ್ಮ ಜಾಜಿ, ನಿನ್ನ ಕೋಪ ನನಗೆ ಅರ್ಥ ಆಗುತ್ತೆ. ಆದ್ರೆ ಏನ್ ಮಾಡೋದು, ನನ್ನ ಮಗಳು ಈ ಪಾಂಡುರಂಗನ ಇಷ್ಟಪಟ್ಬಿಟ್ಟಿದ್ದಾಳಲ್ಲ. ಆದ್ರೆ ಇವರು ನನ್ನ ಹಸ್ಬೆಂಡ್. ನಿನ್ನ ಹಸ್ಬೆಂಡ್ ಆಗ್ತಾನ ನಿನ್ಗೆ ಇಷ್ಟ ಬಂದಾಗೆ ಪ್ರಿಂಟ್ ಮಾಡ್ಬೋದು ಅನ್ಕೊಂಡಿದೀಯಾ? ನೋಡೋ, ನನ್ನ ಮಗಳಿಗೆ ಪಾಂಡುರಂಗ ಸಿಗೋದಾದ್ರೆ ಅವನ್ನ ನನ್ನ ಅಳಿರು ಮಾಡ್ಕೊಳ್ಳೋದಕ್ಕೆ ನಾನು ಕೊಂಡ್ಕೊಳ್ಳೋದಕ್ಕೂ ತಯಾರು. ಎಷ್ಟು ಬೆಲೆ ಹೇಳು? 1 ಕೋಟಿ, 2 ಕೋಟಿ? ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಒಂದ್ ವೇಳೆ ಅವ್ರನ್ನ ಕೊಂಡ್ಕೊಳ್ಳೋ ಅವಕಾಶ ಏನಾದ್ರು ಸಿಕ್ತಂದ್ರೆ ನಾನೇ 2 ಕೋಟಿ ಕೊಟ್ಟು ಕೊಂಡ್ಕೊಳ್ತೀನಿ. ಮನೆ ಅಡಿಗೆ ಒಳಗಿ ಯಜಮಾನನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದೆಯಲ್ಲ, ನನಗೆ ತುಂಬಾ ಸಂತೋಷನೇ ಆಗುತ್ತೆ. ನಮ್ಮ ಯಜಮಾನ್ರು ಇಲ್ಲದೆ ನಾನಿಲ್ಲ. ಇವತ್ತಲ್ಲ ನಾಳೆ ಅವ್ರು ನನ್ನೋರು ಹಾಗೆ ಆಗ್ತಾರೆ ಅನ್ನೋ ಕನ್ಸಿಂದನೇ ನಾನು ನನ್ನ ಕಾಲ ಕಳೀತಾ ಇದ್ದೀನಿ. ನಾನು 3 ಕೋಟಿ ಕೊಟ್ಟು ಕೊಂಡ್ಕೊಡ್ತೀನಲ್ಲ. ನಾನು 4 ಕೋಟಿ ಕೊಟ್ಟು ಕೊಂಡ್ಕೊಳ್ತೀನಲ್ಲ. 5 ಕೋಟಿ ಕೊಟ್ಕೊಂಡು ಹೋಗ್ತೀನಿ. ನಾನು 5 ಕೋಟಿ ಕೊಟ್ಟು ಕೊಂಡ್ಕೊಳ್ತೀನಿ. 10 ಕೋಟಿ ಕೊಟ್ಟು ಕೊಂಡ್ಕೊತೀನಿ. ಹಾಗೆಲ್ಲ ಮಾಡ್ತೀಯಾ? ಏನಮ್ಮ ನನ್ನ ಮುದ್ದಿನ ಸೊಸೆ, ನೀನು ಎಷ್ಟು ಕೋಟಿ ಕೊಟ್ಕೊಂಡ್ಕೋತೀಯ ನನ್ನ ಮಗನ್ನ? ನನ್ನ ಹತ್ರ ಮನಿ ಇದ್ರೆ ತಾನೆ ಇವ್ರನ್ನ ಕೊಂಡ್ಕೊಳಕ್ ಆಗೋದು. ಅದು ಸರಿ ಬಿಡು, ನೀನ್ ಈ ಮನೆಗೆ ಬಂದಿರೋದೇ ಕಂಡವಳ ದುಡ್ಡನ್ನ ಹಾಳು ಮಾಡೋದಕ್ಕೆ. ಡ್ಯಾಡ್, ಹೆಚ್ಚಿಗೆ ಮಾತು ಯಾಕೆ? 10 ಕೋಟಿ ಕೊಟ್ಬಿಡಿ, ಕೊಂಡ್ಕೊಂಡು ಹೋಗ್ತಾ ಇರೋಣ. ನನ್ನ ಯಜಮಾನ್ ಇಲ್ದೆ ನಾನು ಇರೋದಿಲ್ಲ. ಅವ್ರ ಪಾಚನೆ ಮಾಡ್ಕೊಂಡು ಇರೋದಕ್ಕೆ ನನ್ನ ನಿಮ್ಮನೆ ಕರ್ಕೊಂಡು ಹೊಟ್ಟೋಗಿ. ನೀನ್ ಯಾಕೆ ಮಾಡ್ತಾ ಇದೀಯಾ? ನನ್ನ ಹಬಿ ನನ್ಗೆ ಬೇಕು. ಏನ್ ಕೇಳ್ತೀಯ? ಅಲ್ಲಿ ಹೋಗಿ ಕೇಳ್ಕೊ. ಸರ್, ನನ್ ತಪ್ಪಾಗೋಯ್ತು. ದಯವಿಟ್ಟು
ನನಗಷ್ಟೇ ಸಾಕು. ಗಂಡನ ಮೇಲೆ ಪ್ರೀತಿನ ಚೆನ್ನಾಗಿಟ್ಕೋ. ಯಾವ ಮನೆಯಲ್ಲಿ ಗಂಡ ಹೆಂಡತಿ ಪ್ರೀತಿ ಮಧುರವಾಗಿರುತ್ತೋ ಆ ಮನೆ ನಂದನವನ ಆಗುತ್ತೆ. ಅಜ್ಜಿ ಅವರೇ, ನೀವು ಬದ್ಲಾಗ್ಲಿ ಅಂತಾನೆ ನಾವೆಲ್ಲರೂ ಸೇರಿ ಆಡಿದ ನಾಟಕ ಇದು. ನೀವೇನಾದ್ರೂ ಮೊದಲಿನ ತರನೇ ನಡ್ಕೊಂಡ್ರೆ ಈ ನಾಟಕನ ನಿಜ ಮಾಡ್ಬೇಕಾಗತ್ತೆ.